ತಿಂಗಳ ಮಗುವಾಗಿದ್ದ ಅಪ್ಪು ಪ್ರೇಮದ ಕಾಣಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಚಲಿಸುವ ಮೋಡಗಳು, ಭಾಗ್ಯದಾತ, 2 ನಕ್ಷತ್ರ ಸಿನಿಮಾದಲ್ಲಿ ಪುನೀತ್ ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ರಾಜ್ಕುಮಾರ್ ಶೂಟಿಂಗ್ಗೆ ಹೋಗುವ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಕೂಡ ಕರೆದುಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಬಾಲ್ಯದಲ್ಲಿ ಪುನೀತ್ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾರೆ. ರಲ್ಲಿ ಬೆಟ್ಟದ ಹೂ ಸಿನಿಮಾದಲ್ಲಿ ಅಪ್ಪು ಮಾಡಿದ ರಾಮು ಪಾತ್ರ ಕೋಟಿ ಕನ್ನಡಿಗರ ಮನಗೆದ್ದಿತ್ತು. ಕನ್ನಡ ಮಾತಾಡ್ಕೊಂಡು ನಾನು ಕಾಡು, ಫಾರೆಸ್ಟ್, ಬೆಟ್ಟ, ಮೌಂಟೇನ್, ಫ್ಲವರ್, ಬೆಟ್ಟದ ಹೂ, ಮೌಂಟೇನ್ ಫ್ಲವರ್. ಬಿಸಿಲೇ ಇರಲಿ, ಮಳೆ ಬರಲಿ, ಈ ಸಿನಿಮಾದಲ್ಲಿನ ಪುನೀತ್ ಅದ್ಭುತ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಒಲಿದು ಬಂದಿದ್ದು. 2002ರಲ್ಲಿ ಅಪ್ಪು ಸಿನಿಮಾದ ಮೂಲಕ ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಕೆರಿಯರ್ ಶುರು ಮಾಡ್ತಾರೆ. ಇನ್ನು ಡಿಸೆಂಬರ್ 1, 1999ರಲ್ಲಿ ಪುನೀತ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅಶ್ವಿನಿ ಜೊತೆ ಮದುವೆಯಾಗ್ತಾರೆ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಇರಲಿ ನಾನೇ. ಅಪ್ಪು ಸಿನಿಮಾ 100 ದಿನ ಪೂರೈಸುವ ವೇಳೆ ಡಾಕ್ಟರ್ ರಾಜ್ಕುಮಾರ್ 100 ದಿನ ಪೂರೈಸಿದ ಬಹುತೇಕ ಎಲ್ಲಾ ಥಿಯೇಟರ್ಗಳಿಗೆ ಹೋಗಿ ಅಪ್ಪು ಸಿನಿಮಾ ನೋಡಿದ್ರಂತೆ. ಅದರಲ್ಲೂ ಪುನೀತ್ರಂತೆ ಡ್ಯಾನ್ಸ್ ಮಾಡುವವರು ಕನ್ನಡ ಚಿತ್ರರಂಗದಲ್ಲಿ ಬೇರೆ ಯಾರೂ ಇಲ್ಲ. ಇದಾದ ನಂತರ ಅಭಿ, ವೀರ ಕನ್ನಡಿಗ, ಅರಸು, ಆಕಾಶ್, ಮಿಲನ, ಬಿಂದಾಸ್, ವಂಶಿ, ರಾಜ್, ಜಾಕಿ, ಹುಡುಗರು, ಪರಮಾತ್ಮ, ಅಂಜನಿ ಪುತ್ರ ಹೀಗೆ ಸಾಲು ಸಿನಿಮಾಗಳಲ್ಲಿ ಪುನೀತ್ ಬಣ್ಣ ಹಚ್ತಾರೆ. ಪವರ್ ಸ್ಟಾರ್ ಅನ್ನುವ ಬಿರುದು ಪಡೆದುಕೊಳ್ತಾರೆ. ಇದಾದ ನಂತರ ನಿನ್ನಿಂದಲೇ ಮನೆ ಹುಡುಗ, ರಾಜ್ಕುಮಾರ, ನನ್ನ ಸಾರ್ವಭೌಮ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾವೆ. ಕನ್ನಡ ಬಾಳು ಕನ್ನಡ ನಡೆದೆಂದು ನಿಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸೊಂದಿಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು, ಜ್ವಾಲಾಮುಖಿ ಬೈರಿಗೆ. ನಾನ್ ಹೇಳೋದನ್ನ ಕೇಳು, ಇನ್ನೊಂದ್ಸಲ ಕನ್ನಡದವ್ರ ತಂಟೆಗೆ ಬಂದ್ರೆ ಕತ್ತರಿಸಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಕನ್ನಡ ಅರ್ಥ ಆಯ್ತಾ? ಇಲ್ಲಿದ್ರೆ ಕಲ್ತ್ಕೋ, ಕನ್ನಡ ಕಲ್ತ್ಕೋ. ತಾಯಿಯ ಹೆಸರಿನಲ್ಲಿ TRK ಆಡಿಯೋ ಸಂಸ್ಥೆಯನ್ನ ಕೂಡ ಸ್ಥಾಪಿಸಿದ್ರು. ರಾಜ್ಕುಮಾರ್ ಅವರದ್ದು ಸದಾ ಬಡವರಿಗೆ
ಬಡವರಿಗೆ ಮಿಡಿಯುವ ಹೃದಯ, ಕಷ್ಟಾಂದವರಿಗೆ ಕೈಕೊಟ್ಟು ಆಸರೆ ನೀಡುತ್ತಿದ್ದ ಜೀವ ಅದು. ಆದರೆ ಏನೇ ಮಾಡಿದ್ರೂ ಎಲ್ಲೂ ಕೂಡ ಅದನ್ನ ತೋರಿಸಿಕೊಳ್ತಾ ಇರಲಿಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋದು ಪುನೀತ್ ರಾಜ್ಕುಮಾರ್ ನಿಲುವಾಗಿತ್ತು. ಅಲ್ಲದೆ 4 ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಗಳನ್ನು ಕೂಡ ಗಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಪುನೀತ್ ರಾಜ್ಕುಮಾರ್ ನಟನೆಯ ಜೊತೆಗೆ ಹಾಡುಗಳನ್ನ ಕೂಡ ಹಾಡ್ತಾ ಇದ್ರು. ಸುಮಾರು 50ಕ್ಕೂ ಹೆಚ್ಚು ಹಾಡುಗಳಿಗೆ ಪುನೀತ್ ರಾಜ್ಕುಮಾರ್ ಧ್ವನಿಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಹಾಡುಗಳಿಂದ ಬರ್ತಾ ಇದ್ದ ಸಂಭಾವನೆಯನ್ನ ಸಮಾಜ ಸೇವೆಗಾಗಿಯೇ ಪುನೀತ್ ಮೀಸಲಿಟ್ಟಿದ್ರು. ಎಸ್, ಈಗ ನಟ ಪುನೀತ್ ರಾಜ್ಕುಮಾರ್ ಅವರು ಆಸ್ಪತ್ರೆ ದಾಖಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೆ ಬರ್ತೀನಿ. ನಾವ್ ಏನ್ ತಿಂತೀವಿ, ಎಲ್ಲಿ ಬರುತ್ತೀವಿ ಎಲ್ಲ ಬರ್ಬಿಟ್ಟಿದ್ದೇನೆ. ವಿಧಿ ನಮ್ದೇನಿಲ್ಲ. ಏನಾಯ್ತು ಇದೇನಾಯ್ತು ವಿಧಿಯಾಟ, ಏನಾಯ್ತು ನೀನಿಲ್ಲ ನಿನ್ನೋರಿಲ್ಲ, ನಿನ್ನ ಬೇರೆ ನಿನಗಿಲ್ಲ ಸಂಚಾರಿ. ರಾಜ್ಯದ ಜನತೆಗೆ ನಿಜಕ್ಕೂ ಕೂಡ ಇವತ್ತೊಂದು ದುರಾದೃಷ್ಟಕರ ಸುದ್ದಿ, ದುರಾದೃಷ್ಟಕರ ದಿನ. ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರೆಕ್ಕೆಗಳ ಮುರಿದುಕೊಂಡು ನಿಂತಿದರು ಸುಮ್ಮನೆ, ಗಾಳಿಯಂಗಳಬುದಂಗಾಗಿ ಬೆವರಿರುವ ಸೂಚನೆ. ಪುನೀತ್ ರಾಜ್ಕುಮಾರ್ ಒಟ್ಟು 26 ಅನಾಥಾಶ್ರಮಗಳನ್ನ ನಡೆಸ್ತಾ ಇದ್ರು. 45 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಮಕ್ಕಳ ಸಂಪೂರ್ಣ ಶಿಕ್ಷಣ ಹಾಗೂ ಮೈಸೂರಿನಲ್ಲಿ ಶಕ್ತಿಧಾಮದ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ವ್ಯವಸ್ಥೆ ನೋಡ್ಕೊಳ್ತಾ ಇದ್ರು. I would like to request the parents to on their flashlight of your mobile. All the parents, please on your flashlight. ಹೊಸ ಬೆಳಗೊಂದು ಹಸಿವಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸುವ ರಾಜಿಸುವ ಆಡಿಸಿ ಬೀಳಿಸಿ ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ
ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಒಂದು ಮುತ್ತಿನ ಕಥೆಯ ಹೇಳಿತು ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ